ಈಗ ನಾವು ಈ ಸೆಂಟ್ರ್ ಜಾಗದಲ್ಲಿ ಈ ತರ ಮಾಡ್ಕೊಂಡಿದ್ದೆ ಆದ್ರೆ ಮನೆ ಪೂರ್ತಿಗೂ ಆಗುತ್ತೆ, ಸ್ವಲ್ಪ ಆದಾಯನು ಕೂಡ ಚೆನ್ನಾಗಿ ಬರುತ್ತೆ, ಏನ್ ತೊಂದ್ರೆ ಏನಿಲ್ಲ. ಇನ್ನೊಂದು ತಾನೇ ಬೆಳ್ಕೊಂಡ್ ತಿಂದ್ರೆ ಹೊಟ್ಟೆ ತುಂಬಾ ತಿಂತಾರೆ. ಈಗ ನಾನು ಅದನ್ನೇ ಹೇಳೋಣ ಅಂತ ಬಂದೆ. ನಿಮ್ ಮನೆ ಅಕ್ಕಪಕ್ಕನೆ ನೀವೊಂದ್ ಚಿಕ್ಕದೊಂದು ಸೂಪರ್ ಮಾರ್ಕೆಟ್ ತರ ರೆಡಿ ಮಾಡ್ಕೊಂಡ್ಬಿಟ್ಟಿದೀರ. ಅಂದ್ರೆ ನಮ್ಮ ರೈತನಿಗೆ ಸರ್ ಖರ್ಚು ಕೂಡ ಕಮ್ಮಿ ಆಗ್ಬೇಕು ಅಲ್ವರಾ. ಈಗ ನಾವು ಒಂದ್ ಪರ್ಕೆ ಗಿಡ ತರಕ್ ಹೋಯ್ತು ಅಂದ್ರೂ 100-150 ರೂಪಾಯಿ ದುಡ್ಡು ಬೇಕು. ಅದ್ರ ಬದಲು 10 ಪರ್ಕೆ ಮಾಡ್ಕೊಂಡ್ರೆ ನಾವ್ 2 ಪರ್ಕೆ ಮಾಡಿ ನಮ್ ಸ್ನೇಹಿತರು ಕೂಡ ಒಂದ್ 8-10 ಕೊಡ್ಬೋದು. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನೀಗ KR ಪೇಟೆ ಹತ್ರ ಇದ್ದೀನಿ. ಇಲ್ಲೊಬ್ರು ರೈತರು ಸರ್ ನಮ್ಮ ಮನೆ ಸುತ್ತಮುತ್ತ ಇರೋಂತ ಒಂದು 10 ಗುಂಟೆ ಜಾಗದಲ್ಲಿ ನಾನು ನಮ್ಗೆ ಏನೇನ್ ಬೇಕೋ ಅದೆಲ್ಲಾನು ನಾವು ಈ ಸಿಟಿಲಿ ಇರೋರೆಲ್ಲ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ತಾರೆ, ಬಟ್ ನಾನೇ ನಮ್ಮ ಮನೆ ಸುತ್ತಮುತ್ತ ಒಂದು ಚಿಕ್ಕದಾದಂತ ಒಂದು ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹೋಗೋಣ, ಏನದು ಸೂಪರ್ ಮಾರ್ಕೆಟ್, ಏನೇನೆಲ್ಲ ಇದೆ ಅಲ್ಲಿ ಅಂತ ನೋಡೋಣ. ಗೌಡ್ರ ನಮಸ್ತೆ, ಏನೋ ಮಾಡ್ತಾ ಇದ್ರೆ, ಏನಿದು ಇಷ್ಟೊಂದು ಹಣ್ಣುಗಳು ಬಿಟ್ಟಿದೆ ಸರ್? ಇದೊಂದು ಮುಕ್ಕೋಟ ದೇವನ್ ಅಂತ ಹೇಳಿಸ್ಬಿಟ್ರಿ ಸರ್. ಮುಕ್ಕೋಟ ದೇವನ್ ಅಂತ. ಇದು ಒಂದು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ, ಒಂದು 100 ಕಾಯಿಲೆಗಳಿಗೆ ರಾಮಬಾಣ ಅಂದ್ರೆ ಕ್ಯಾನ್ಸರ್ ಗುಣಪಡಿಸುವಂತ ಕೆಲಸನೂ ಕೂಡ ಮಾಡುತ್ತೆ. ಬಟ್ ಇದನ್ನ ನಾವು ಡೈರೆಕ್ಟ್ ಆಗಿ ತಿನ್ನಂಗಿಲ್ಲ ಸರ್. ಇದನ್ನ ಡೈರೆಕ್ಟ್ ಆಗಿ ತಿಂದ್ರೆ ಬೀಜನ ಕಚ್ಚಿದ್ರೆ ಇದು ವಿಷನಲ್ಲ, ಬಟ್ ಕಚ್ಚಕ್ಕೆ ಆಗಲ್ಲ, ಒಂಥರ ಶಾಕ್ ಆದಂಗ ಆಗುತ್ತೆ ಬಾಯಿ. ಆಮೇಲೆ ಏನಾಗುತ್ತೆ ಅಂದ್ರೆ ಅದು ಉಗಿದ್ ಬಿಡ್ತೀವಿ. ಅದರಿಂದ 24 ಅವರ್ಸ್ ನಾವ್ ಏನೇ ತಿಂದ್ರು ಕೂಡ ಶುಂಠಿ ತಿಂತಾ ಇರ್ತೀವಿ. ಅಂದ್ರೆ ನಾವು ಮೈಸೂರು ಪಾಕ ತಿಂದ್ರು ಕೂಡ ಮೈಸೂರು ಪಾಕ ಟೇಸ್ಟ್ ಬರೋದಿಲ್ಲ, ಶುಂಠಿ ಟೇಸ್ಟ್ ಬರ್ತದೆ. ಇದನ್ನ ಡಾಕ್ಟರ್ ಸಲಹೆ ಪಡೆದು ಇದನ್ನ ಪ್ರಮಾಣದಲ್ಲಿ ತಿನ್ಬೇಕು. ಪ್ರಮಾಣದಲ್ಲಿ ತಿಂದ್ರೆ ಸರ್ ಇದು ಕ್ಯಾನ್ಸರ್ ಗುಣಪಡಿಸೋ ಶಕ್ತಿನೂ ಇದೆ ಅಂತ ಹೇಳ್ತಾರೆ. ಮತ್ತೆ ತುಂಬಾ ಶುಗರ್ಗೆ, BP-ಗೆ ತುಂಬಾ ಇದಕ್ಕೆ ಒಳ್ಳೇದೇ ಸರ್. ಇದು ಒಳ್ಳೇದೈತೆ. ಇದು ಬ್ರಿಜಲ್ ದೇಶದ್ದು, ಇಲ್ಲಿ ನಮ್ ಕಡೆನೂ ಇದು ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದ್ 10 ಗಿಡ ಮಾಡ್ಕೊಂಡಿದೀನಿ ಸರ್. ಒಂದ್ 10 ಗಿಡ ಮಾಡ್ಕೊಂಡಿದ್ದೀನಿ. ಇದನ್ನ ನೀವ್ ಯಾರು ಕೊಡ್ತೀರಾ ಗೌಡ್ರ? ಸರ್ ಇದು ಮೆಡಿಸಿನ್ ಗೆ ಕೊಟ್ಬಿಡ್ತೀನಿ, ಮೆಡಿಸಿನ್ ಅವ್ರಿಗೆ ಕೊಟ್ಬಿಡ್ತೀನಿ. ಇನ್ನ ನಮ್ ಭಾಗದಲ್ಲಿ ಸ್ವಲ್ಪ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಕೇಳ್ತಾರೆ. ಕೇಳಿದಾಗ ಎಲ್ಲಾರು ವಾಟ್ಸ್ಆಪ್ ಫೇಸ್ಬುಕ್ ಕೇಳಿದಾಗ ನನ್ ಕೇಳಿದಾಗ ನಾನು ಇದನ್ನ ಪ್ರಮಾಣ ಯಾವ್ದು ತಿನ್ಬೇಕು ಅಂತ ತಿಳಿಸ್ತೀನಿ. ಆಗ ಅವರು ಯೂಸ್ ಮಾಡ್ತಾರೆ ಸರ್, ಮಾಡ್ತಾರೆ. ಬಟ್ ಜಾಸ್ತಿ ತಿನ್ಬಾರ್ದು. ಇದು ಎಷ್ಟು ಪ್ರಮಾಣ, ಈಗ ಮಾತ್ರೆಗಳೆಲ್ಲ ನೀವು ನೋಡ್ತಾ ಇರ್ತೀವಲ್ವಾ, 5 mg 10 mg 50 mg ಅಂತ ಇರ್ತದಲ್ಲ, ಅದೇ ತರ ಇದು ಅದೇ ಪ್ರಮಾಣದಲ್ಲೇ ತಿನ್ಬೇಕು. ಇದನ್ನ ಜಾಸ್ತಿ ತಿನ್ಬಾರ್ದು. ಇದು ಎಷ್ಟು ವರ್ಷದ ಗಿಡ ಗೌಡ್ರ? ಇದು ಒಂದು 3 ರಿಂದ 4 ವರ್ಷದ ಗಿಡ ಸರ್. ಇದು 3 ರಿಂದ 4 ವರ್ಷದ ಗಿಡ ಸರ್. ಇದು ಹಾಗೆ ನಾವು ಜೇನು ಕೂಡ ಮಾಡ್ಕೊಂಡಿದೀವಿ. ಗೌಡ್ರ ನಾವು ಜೇನ್ಗೆ ಹೋಗೋಕ್ ಮುಂಚೆ ಇದು ಯಾವ ಜಾಗ ಅಂತ ನಿಮ್ದೊಂದ್ ಚಿಕ್ಕದಂತ ಒಂದು ಪರಿಚಯ ಕೊಡ್ಬೋದಾ ಗೌಡ್ರ? ಸರ್ ನಂದು ಒಂದು ಇದು ಕಿಕ್ಕೇರಿ ಹೋಬಳಿ ಮಂಡಲಿಕನಹಳ್ಳಿ ಗ್ರಾಮ ಸರ್. ನನ್ನ ಹೆಸರು ಒಂದು KS ರಾಜೇಗೌಡ, ನಮ್ಮ ತಂದೆ ಹೆಸರು ಸುಬೇಗೌಡ. ನಾವು ಈ ತರ ಕೃಷಿನ ಮಾಡ್ತಾ ಇದೀವಿ. ಇದರಲ್ಲಿ ಮನೆ ಹಿಂದ್ಗಡೆ ಸ್ವಲ್ಪ ಕೃಷಿನ ಮಾಡ್ಕೊಂಡ್ ಬರ್ತಾ ಇದೀವಿ. ಆ ಕೃಷಿನ ಮಾಡ್ಕೊಂತ ಇರ್ಬೇಕಂತಂದ್ರೆ ಒಂದು ಪಪ್ಪಾಯಿ ಗಿಡ ಆಗಿರ್ಬೋದು, ಮತ್ತೆ ಸ್ವಲ್ಪ ಇದು ಪಾಲ ಮತ್ತೆ ಹಾಗೆ ಅಡಿಕೆ ಗಿಡ ಇದೆ. ಅಡಿಕೆ ಗಿಡ ಪಕ್ಕದಲ್ಲೆಲ್ಲ ನಮ್ಗೆ ಒಂದು 5 ಜೇನ್ ಪೆಟ್ಟಿಗೆ ಕೂಡ ಇದೆ ಸರ್. 5 ಜೇನ್ ಪೆಟ್ಟಿಗೆ ಕೂಡ ಇದೆ. ಇದು ಒಟ್ಟು ಎಷ್ಟು ಜಾಗ ಗೌಡ್ರ? ಇದು ಸರ್ ಒಂದು 10 ಗುಂಟೆ ಬರ್ಬೋದು ಸರ್. 10 ಗುಂಟೆ ಜಾಗದಲ್ಲಿ. ಹೌದು. ಅದರಲ್ಲಿ ಒಂದು ಇದು ಇದೆ, ಮುಗುಟ ದೇವನು ಇದೆ ಸರ್. ಜೇನು ರೈತಿಂಗೆ ಅದೊಂದು ಮುಖ್ಯನೇ ಸರ್. ಎರೆಹುಳ ರೈತಿಂಗೆ ಎಷ್ಟು ಇದು ಮುಖ್ಯ ಅಂತ ಹೇಳ್ತೀವೋ ಅದೇ ತರ ನಮ್ಗೆ ಜೇನು ಕೂಡ ಮುಖ್ಯನೇ. ಯಾಕೆ ಅಂತಂದ್ರೆ ಜೇನ್ ಇಲ್ಲ ಅಂತ ಅಂದ್ರೆ ನಮ್ಮ ಭೂಮಂಡಲನೇ ಸರ್ವನಾಶ ಅಂತ ತಿಳಿದವ್ರು ಹೇಳ್ತಾರೆ. ಆದ್ರೆ ಸ್ಪರಾಗ ಆಗೋದು ಇದೊಂದೇ ಕೀಟದಿಂದ ಮಾತ್ರ. ಸ್ಪರಾಗನೇ ಆಗ್ಲಿಲ್ಲ ಅಂದ್ರೆ ಯಾವ ಬೆಳೆನೂ ಬರಲ್ಲ. ಯಾವ ಬೆಳೆನೂ ಬರ್ಲಿಲ್ಲ ಅಂತಂದ್ರೆ ನಮ್ಮ ಆರ್ಥಿಕ ಜೀವನನು ಇದಾಗುತ್ತೆ. ಜೇನು ಸಂರಕ್ಷಣೆ ಮಾಡ್ಲೇಬೇಕು. ನಾನು ಸರ್ ಜೇನಿನ ಬಗ್ಗೆನೂ ಕೂಡ ತುಂಬಾ ಇದ್ ಮಾಡ್ಕೊಂತೀನಿ. ಇದು ಜೇನು ಸರ್. ಇದು ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಗೌಡ್ರ. ನೋಡ್ತೇವೆ ಸರ್. ಅಂದ್ರೆ ಜೇನು ಸರ್ ತುಪ್ಪನೂ ಆಗುತ್ತೆ. ನಮ್ ಗಿಡಗಳಿಗೆ ನಾವು ಒಂದು 70% 70% ಅದೇ ಕಾಯಿ ಬಿಟ್ರು ಕೂಡ 30% ಜೇನಿನಿಂದ ಜಾಸ್ತಿ ಇಳುವರಿ ಕೂಡ ಆಗುತ್ತೆ. ಅಂದ್ರೆ ಜೇನು ತೋಟ ಮಾಡೋರಿಗೆ ಎಲ್ಲರಿಗೂ ಒಂದೊಂದ್ ಪೆಟ್ಟಿಗೆ 2 ಪೆಟ್ಟಿಗೆ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಸ್ಪರಾಗ ಇಲ್ಲೇ ಆಗುತ್ತಲ್ವರ, ಜೇನ್ ಪೆಟ್ಟಿಗೆನೂ ಆಗುತ್ತೆ, ಸ್ಪರಾಗನೂ ಆಗುತ್ತೆ. ಹಾಗಾಗಿ ನಮ್ ತೋಟದಲ್ಲಿ ಎಲ್ಲಾ ಗಿಡಗಳು ಚೆನ್ನಾಗಿರ್ತವೆ ಸರ್. ಆಮೇಲೆ ಗೌಡ್ರ ನೋಡೋಣ ನಿಮ್ಮ 10 ಗುಂಟೆ ಜಾಗದಲ್ಲಿ ಏನೇನೆಲ್ಲ ಇದೆ ಅಂತ. ಇದು ಸರ್ ಬಳ್ಳಿ ಆಲೂಗೆಡ್ಡೆ ಒಣಗ್ಬಿಟ್ಟಿದೆ. ಬಳ್ಳಿ ಆಲೂಗೆಡ್ಡೆ ಮನೆ ಪಕ್ಕದಲ್ಲಿ ಒಂದ್ ತರಕಾರಿ ತರ ಬಳ್ಳಿ ಆಲೂಗೆಡ್ಡೆ. ಹಾಗೆ ಈಗೆಲ್ಲ ಬೇಸಿಗೆ ಅಲ್ವರ, ಇದಾಗೈತೆ. ಇನ್ನ ಬೀಜಕ್ಕೆ ಅಂತ ಬಿಟ್ಕೊಂಡಿದೀವಿ. ಇದು ಕತ್ತಿಕಾಯಿ ಅಂತ ಹಳೆ ಕಾಲದಲ್ಲಿ ಎಲ್ಲ ಇರ್ತಾ ಇತ್ತು. ಕತ್ತಿ ತರನೇ ಇತ್ತು ಕತ್ತಿಕಾಯಿ. ಕತ್ತಿ ಅವ್ರೆ ಈಗ ಬೀಜ ಮಾಡ್ಕೊಂಡಿದೀವಿ ಸರ್. ಇದು ಅಂದ್ರೆ ಇದು ಬೇಸಿಗೆಲ್ಲ ಬೀಜ ಮಾಡ್ಕೊಂಡಿದೀವಿ. ಈಗ ಹೇಳ್ಬೇಕು ಅಂತಂದ್ರೆ ಬಾಳೆನು ಕೂಡ ಇದು ಒಂದು 12 ಅಡಿ ಬರುವಂತ ಬಾಳೆ ಸರ್. ಇದು 12 ಅಡಿ ಬಾಳೆ ಬರುವಂತ ಬಾಳೆ ಸರ್. 20 ಅಡಿ ಬರೋ ಬಾಳೆ ಸರ್. ಇದು 20 ಅಡಿ ಹೈಟ್ ಹೋಗುವಂತ ಬಾಳೆ. ಹಾಗೆ ಹೇಳ್ಬೇಕು ಅಂತ ಅಂದ್ರೆ ಇಲ್ಲಿ ನಾನು ಶುಂಠಿ ಅರ್ಶನ ಮಾಡ್ಕೊಂಡಿದೀನಿ ಸರ್.
ಹಾ. ಈ ಅಂತರದಲ್ಲಿ ನಾನು ಅರ್ಶನ ಮಾಡ್ಕೊಂಡಿದೀನಿ. ಇದು ಈಗ ಬೆಳೆ ಬರ್ತಾ ಇದೆ, ಬೆಳೆ ಬಂದಿದೆ ಆಲ್ರೆಡಿ ಇದೆ ಅರ್ಶನ ಇದ್ರಲ್ಲಿ. ಅರ್ಶನ ಈಗ ಇದೆ, ಇದ್ರಲ್ಲಿ ಬೆಳೆ ಬಂದಿದೆ. ಇದು ಹಾ. ಇನ್ನು ನಾನು ಕಟಾವ್ ಈಗ ತಗೋಬೇಕು. ಹಾಗೆ ಹೇಳ್ಬೇಕು ಅಂತ ಅಂದ್ರೆ ತೆಂಗು ಅಡಿಕೆ ಇದ್ರೊಳಗಡೆ ನಾನು ಇದು ಅರ್ಶನನೇ ಸರ್. ಇದುವೆ ಇಲ್ಲಿ ಕಾಫಿ ಗಿಡ ಕೂಡ ಮಾಡ್ಕೊಂಡಿದೀನಿ ಸರ್. ನಾನು ಒಂದು 20 ಕಾಫಿ ಗಿಡ ಕೂಡ ಮಾಡ್ಕೊಂಡಿದೀನಿ. ಕಾಫಿ ಗಿಡ ಹಾಗೆ ಒಂದು ಜೇನ್ ಪೆಟ್ಟಿಗೆ ಕೂಡ ಮಾಡ್ಕೊಂಡಿದೀನಿ. ಆಮೇಲೆ ನಾವು ಏಲಕ್ಕಿ ಕೂಡ ಮಾಡ್ಕೊಂಡಿದೀವಿ ಸರ್. ಏಲಕ್ಕಿನೂ ಕೂಡ ಮಾಡ್ಕೊಂಡಿದೀವಿ ಸ್ವಲ್ಪ ಒಂದ್ ಸ್ವಲ್ಪ. ಇದ್ರ ಸೆಂಟ್ರಲ್ಲಿ ಏಲಕ್ಕಿ ಮಾಡ್ಕೊಂಡಿದೀನಿ. ಈಗ ಇಲ್ಲೇ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನಾವು G9 ಬಾಳೆನು ಕೂಡ ಮಾಡ್ಕೊಂಡಿದೀವಿ. ಈ ಪೇಸ್ ಅಲ್ಲಿ ಬಾಳೆನು ಕೂಡ ಮಾಡ್ಕೊಂಡು ಅಡಿಕೆ ತಿಟ್ಟು ಒಳಗಡೆ. ಭಾರತ ಕೆಳಗ್ ಬರ ಹೌದು ಸರ್, ತುಂಬಾ ವೆಯ್ಟ್ ಕೂಡ ಬಂತು. ಹಾಗೆ ಇದೆ ಕಾಯಿ ಇನ್ನೊಂದು 8 ದಿವಸ ಬರುತ್ತೆ. ಆಲ್ರೆಡಿ ಹಣ್ಣಾಗಿದೆ ನೋಡಿ. ಹಣ್ಣಾಗಿದೆ ಸರ್, ಹಣ್ಣಾಗಿದೆ. ಇದು ಕೂಡ ಇದೆ. ಈಗ ಅದೇ ಹೇಳ್ಬೇಕು ಅಂತಂದ್ರೆ ಸರ್, ಹಾಗೆ ನಮ್ದು ಇಲ್ಲಿ ರೆಡ್ ಬಾಳೆ ಕೂಡ ಇದೆ ಸರ್. ರೆಡ್ ಬಾಳೆ ಅಂದ್ರೆ ಚಂದ್ರ ಬಾಳೆ ಅಂತಾರೆ, ಕೇರಳ ಬಾಳೆ ಅಂತಾನು ಕೂಡ ಅಂತಾರೆ. ಇದು ಕೂಡ ನಮ್ಮ ಹತ್ರ ಇದೆ. ಇದು ಕಾಯಿಲಿಂದಲೂ ಹಣ್ಣುವರೆಗೂ ರೆಡ್ ಆಗೇ ಇರ್ತದೆ. ಈಗೆಲ್ಲ ಇನ್ನೇನು ಸ್ವಲ್ಪ ದಿನದಲ್ಲೇ ಬರಂಗ ಐತಿ, ಇನ್ನೊಂದು 8 ದಿವಸದಲ್ಲಿ ಬರ್ಬೋದು. ಬಟ್ ತುಂಬಾ ಎತ್ತರಕ್ಕೆ ಹೋಗಿದೆ ಅಲ್ಲ ಗೌಡ್ರ? ಎತ್ತರಕ್ಕೂ ಹೋಗಿದೆ ಸರ್, ಇದು ಎತ್ತರಕ್ಕೂ ಹೋಗಿದೆ. ಹಾಗೆ ಇದು ನಂಜನಗೂಡು ರಸಬಾಳೆನು ಕೂಡ ಸ್ವಲ್ಪ ಇಟ್ಕೊಂಡಿದೀವಿ, ಮನೆ ಪೂರ್ತಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ನಂಜನಗೂಡು ರಸಬಾಳೆನೂ ಇದೆ. ಹಾಗೆ ಸರ್ ಇದು ಮದ್ರಂಗ ಅಂತಾನು ಕೂಡ ಹೇಳ್ತಾರೆ, ಚಿಪ್ಸ್ ಬಾಳೆ ಅಂತಾನು ಕೂಡ ಹೇಳ್ತಾರೆ. ಇದು ಮದ್ರಂಗ್ ಬಾಳೆ ಸರ್. ಇದು ಮದ್ರಂಗ್ ಬಾಳೆ. ಈ ಅಡಿಕೆ ಸೆಂಟ್ರಲ್ಲಿ ಪೇಸ್ ಇರ್ತದಲ್ಲ ಸರ್ ನಮ್ಗೆ, ಈ ಅಡಿಕೆಗೂ ಸೆಂಟ್ರ್ ಜಾಗ ಇರ್ತದೆ. ಆಗ ಮೊದಲೆಲ್ಲ ಪಪ್ಪಾಯಿ ಎಲ್ಲ ಹಾಕಿದ್ದು ಅದು ಹಾಗೆ ಹೋಗಿದೆ. ಈಗ ನಾವು ಈ ಸೆಂಟ್ರ್ ಜಾಗದಲ್ಲಿ ಈ ತರ ಮಾಡ್ಕೊಂಡಿದ್ದೆ ಆದ್ರೆ ಮನೆ ಪೂರ್ತಿಗೂ ಆಗುತ್ತೆ. ಸ್ವಲ್ಪ ಆದಾಯನು ಕೂಡ ಚೆನ್ನಾಗಿ ಬರುತ್ತೆ, ಏನ್ ತೊಂದ್ರೆ ಏನಿಲ್ಲ. ಈಗ ಇದು ಹೇಳ್ಬೇಕು ಅಂದ್ರೆ ಸರ್, ಹಾಗೆ ಬಂದ್ರೆ ಒಂದು ಮೆಣಸು ಕೂಡ ಸರ್. ಇಲ್ಲಿ ಮೆಣಸು ಬೇರೆ ಹಾಕೊಂಡಿದ್ರೆ ಮೆಣಸು ಕೂಡ ಇದೆ. ಮೆಣಸು ಕೂಡ ಬರ್ತಾ ಇದೆ ಸರ್. ಇದು ಮೆಣಸು ಕೂಡ ಇಲ್ಲಿ ನೋಡ್ಬೋದು, ಬರ್ತಾ ಇದೆ. ಹೌದು, ಮೆಣಸು ಕೂಡ ಬರ್ತಾ ಇದೆ. ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಬೇಸಿಗೆ ಕಾಲ ಸ್ವಲ್ಪ ಇದಾಗೈತೆ. ಮೆಣಸು ಕೂಡ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಒಂದು ಇದು ಶ್ರೀಗಂಧನೂ ಕೂಡ ಇದೆ. ಇದು ಕರ್ಬೇವು ಕೂಡ ಇದೆ, ಕರ್ಬೇವು. ಹಾಗೆ ಹೇಳ್ಬೇಕಂದ್ರೆ ಇದು ಸಪೋಟ. ಹೌದು, ಇಲ್ಲಿ ಸಪೋಟ ಹಣ್ಣು ಕೂಡ, ಸಪೋಟ ಮರನು ಇದೆ. ಹಾಗೆ ಇದು ಇರ್ಬೇಕಿದು. ಹೌದು ಸರ್, ನವಿಲು. ಆಮೇಲೆ ಸರ್ ಇದು ಚೆರಿ. ಹಾಗೆ ಇದು ಪರ್ಕೆ ಗಿಡ ಸರ್. ಇದು ಪರ್ಕೆ ಗಿಡ ಅಂದ್ರೆ ನಮ್ಮ ರೈತನಿಗೆ ಸರ್ ಖರ್ಚು ಕೂಡ ಕಮ್ಮಿ ಆಗ್ಬೇಕು ಅಲ್ವರಾ. ಈಗ ನಾವು ಒಂದ್ ಪರ್ಕೆ ಗಿಡ ತರಕ್ ಹೋಯ್ತು ಅಂದ್ರೂ 100-150 ರೂಪಾಯಿ ದುಡ್ಡು ಬೇಕು. ಅದ್ರ ಬದಲು 10 ಪರ್ಕೆ ಮಾಡ್ಕೊಂಡ್ರೆ ನಾವು 2 ಪರ್ಕೆ ಮಾಡಿ ನಮ್ ಸ್ನೇಹಿತರು ಕೂಡ ಒಂದ್ 8-10 ಕೊಡ್ಬೋದು. ಹಂಗಾಗಿ ನಾವು ಪರ್ಕೆ ಗಿಡ ಕೂಡ ಬರ್ತಾ ಇದೆ. ಹಾಗೆ ಹೇಳ್ಬೇಕು ಅಂತಂದ್ರೆ ಸರ್, ಇದು ಮೆಣಸಿನ ಗಿಡಗಳೆಲ್ಲ ಇಲ್ಲೇ ಇರ್ತವೆ. ತೆಂಗು ಕೂಡ ಇದೆ. ಹಾಗೆ ನುಗ್ಗೆ ಕೂಡ ಇದೆ ಸರ್ ಇಲ್ಲಿ. ಹೌದು, ನೋಡ್ದೆ, ನುಗ್ಗೆ ಕೂಡ ಇದೆ. ಆಮೇಲೆ ಅಲ್ಲಿ ತೊಂಡೆ ಗಿಡ ಅಂತಾನು ಇದೆ, ತರಕಾರಿಗೆ ತೊಂಡೆ ಗಿಡನೂ ಇದೆ. ಇದೇ ತರ ಒಂದು ಸಮಗ್ರ ಕೃಷಿನ ಮಾಡ್ಕೊಂಡು ಹೋದ್ರೆ ಸರ್, ಯಾಕೆ ಸರ್ ರೈತರುಗಳು ಬದುಕಕ್ಕಾಗೋದಿಲ್ಲ? ನಾವು ಈ ಕೆಮಿಕಲ್ಗೆ ಹೋಗಿ ಮಾಡೋದಕ್ಕಿಂತ ಸಮಗ್ರ ಕೃಷಿನ ಮಾಡಿದ್ದೆ ಆದ್ರೆ ನಾವ್ ಯಾಕೆ ಸರ್ ಬದುಕಕ್ಕಾಗೋದಿಲ್ಲ? ಬದುಕ್ಬೋದು. ಬಟ್ ನಾವೆಲ್ಲ ನೀರಿಗೆಲ್ಲ ಹನಿ ನೀರಾವರಿನೇ ಮಾಡೋದು. ಈ ಕಡೆ ನೀರಿನ ಹೇಗಿದೆ ಗೌಡ್ರ? ನಿಮ್ಗೆಲ್ಲ ಎಷ್ಟು ಇಂಚ್ ಸರ್? ನನಗೆ ನೀರು ಅಂದ್ರೆ ತುಂಬಾ ಕಮ್ಮಿನೇ ಇದೆ ಸರ್. ಕಮ್ಮಿ ಅಂದ್ರೆ 1-1.25 ಇಂಚು ಅಷ್ಟೇ ನೀರು ಬರ್ತಾ ಇರೋದು ನನಗೆ. ಆ ನೀರ್ನಲ್ಲೇ ನಾವು ಮಾಡ್ತಾ ಇದ್ದೀನಿ. ಮತ್ತೆ ನಮ್ಗೆ ಈ ಹನಿ ನೀರಾವರಿ ಮಾಡೋದ್ರಿಂದ ಇನ್ನೊಂದು ಏನ್ ಗೊತ್ತಾ ಸರ್, ಕಾಯಿಲೆಗಳು ಈ ಗಿಡದಿಂದ ಈ ಗಿಡಕ್ಕೆ ಆಡಲ್ಲ. ಹನಿ ನೀರಾವರಿ ಮಾಡಿದ್ರೆ ಸ್ಪ್ರಿಂಕ್ಲರ್ ನೀರ್ ಬಿಡೋ ನೀರಾದ್ರೆ ಆ ಫಸ್ಟ್ ಗಿಡಕ್ಕೆ ನೀರ್ ಬಿಡ್ತೀವಿ, ಅದೇ ನೀರ್ ಹರ್ಕೊಂಡ್ ಬರ್ತದೆ. ಹರ್ಕೊಂಡ್ ಬಂದಾಗ ಫಸ್ಟ್ ಗಿಡದಲ್ಲಿ ಯಾವ್ದಾದ್ರು ಕಾಯಿಲೆ ಇದ್ರೆ ಅದು ಸ್ಪ್ರಿಡ್ ಆಗುತ್ತೆ. ಈ ಹನಿ ನೀರಾವರಿಲಿ ಕಾಯಿಲೆಗಳು ಸ್ಪ್ರಿಡ್ ಆಗೋದಿಲ್ಲ. ಬರೋದೇ ಇಲ್ಲ ನಮ್ಮ ತೋಟಕ್ಕೆ, ಬಂದ್ರು ಕೂಡ ಸ್ಪ್ರಿಡ್ ಆಗೋದಿಲ್ಲ ಅಲ್ವರ. ಆತರ ಹನಿ ನೀರಾವರಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಸರ್. ಹನಿ ನೀರಾವರಿ ಸ್ಪ್ರಿಂಕ್ಲರ್ ಮಾಡ್ಕೊಂಡ್ರೆ ಒಳ್ಳೇದು. ಬಿಡೋ ನೀರ್ನ ಕಮ್ಮಿ ಮಾಡ್ಕೋಬೇಕು. ಆ ಭೂಮಿನೂ ಟೈಟ್ ಆಗುತ್ತೆ ಬಿಡೋ ನೀರಲ್ಲಿ ಮಾಡಿ ಸರ್. ಇದನ್ನ ನಾನು ಉಳಿಸೇ ಇಲ್ಲ ಸರ್. ಸುಮಾರು ಒಂದು 5 ವರ್ಷದಿಂದ ಈ ಜಮೀನನ್ನು ಉಳಿಸಿಲ್ಲ. ಈ ಕಡೆ ಇಷ್ಟು ಮಾತ್ರ ಉಳಿಸಿಲ್ಲ. ಅಂದ್ರೆ ಇದು ಗುಣಿಗ್ ಮಾಡ್ಬಿಟ್ಟು ಮಾಡಿದೀವಿ. ಬಾಳೆ ಗಿಡನೂ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಕೂಡ ಬರ್ತಾ ಇದೆ. ಇನ್ನು ಅಡಿಕೆ ಗಿಡನೂ ಕೂಡ ಹೆಲ್ತಿಯಾಗಿ ಇದ್ದಾವೆ ಸರ್. ಹೌದು, ಇವೆಲ್ಲ 4 ವರ್ಷದ ಗಿಡ ಹೆಲ್ತಿಯಾಗಿ ಇದ್ದಾವೆ ಸರ್. ಇಲ್ಲ, ತುಂಬಾನೇ ಚೆನ್ನಾಗೇ ಬಂದಿದೆ. ಅದ್ರಲ್ಲಿ ಇವೆಲ್ಲ ನೋಡಕ್ಕೆ ಒಂಥರ ಖುಷಿ ಸರ್. ಇದು ಸರ್, ರೈತ ಇನ್ನೊಂದು ತಾನೇ ಬೆಳ್ಕೊಂಡ್ ತಿಂದ್ರೆ ಹೊಟ್ಟೆ ತುಂಬಾ ತಿಂತಾರೆ. ಈಗ ನಾನು ಅದನ್ನೇ ಹೇಳೋಣ ಅಂತ ಬಂದೆ. ನಿಮ್ ಮನೆ ಅಕ್ಕಪಕ್ಕನೆ ನೀವೊಂದ್ ಚಿಕ್ಕದೊಂದು ಸೂಪರ್ ಮಾರ್ಕೆಟ್ ತರ ರೆಡಿ ಮಾಡ್ಕೊಂಡ್ಬಿಟ್ಟಿದೀರ. ಕೆಂಪು ಬಾಳೆ, ಏನು ನಂಜನಗೂಡು ರಸಬಾಳೆ, ಬಜ್ಜಿ ಬೋಂಡ ಮಾಡಕ್ ಮದರಂಗಿ, ಪಚ್ಚ ಬಾಳೆ,
ಅಡಕೆ, ಪ್ರತಿಯೊಂದು ಹಣ್ಣಿನ ಗಿಡಗಳು ನೋಡಿ ಇದೇ ಹೌದು. ತರ ಇನ್ನು ಜೇನು ಪರಾಗಕ್ಕೆ. ಸೊ ಈ ತರ ರೈತರು ಅವ್ರವ್ರ ಮನೆ ಅಕ್ಕಪಕ್ಕ ಎಲ್ಲ ಈ ತರ ಒಂದು ಚಿಕ್ಕದಾದಂತ ಒಂದು ಕೈ ತೋಟ ಇಲ್ಲ ಒಂದು ಸೂಪರ್ ಮಾರ್ಕೆಟ್ ಅಂತಾನೆ ಹೇಳ್ತೀನಿ ನಾನು ಇದಕ್ಕೆ. ಇಲ್ಲ ಸರ್, ಇದ್ರಲ್ಲಿ ಎಲ್ಲ ಇದೆ ಇದು. ಸೂಪರ್ ಮಾರ್ಕೆಟ್ ಗಿಂತ ಇನ್ನೊಂದು ಸರ್, ಹಾ. ನಾವು ಮಾರ್ಕೆಟ್ ಹೋದ್ರೆ ನಾನು ಬಾಳೆಹಣ್ಣು ತರಕ್ ಹೋದ್ರೆ ಎಷ್ಟು ತರ್ತೀನಿ ಸರ್, 2-3 ತಗೊಬರ್ತೀನಿ ರೆಡ್ ಬಾಳೆ ಆದ್ರೆ. ಹೌದು. ಇವೆಲ್ಲಾದ್ರೂ ಒಂದೊಂದ್ ಕೆಜಿ ತರ್ತೀನಿ. ನಮ್ದೇ ಆದ್ರೆ ಒಂದೊಂದ್ ಎಷ್ಟು? ಗೊನೆನೇ ಬಿಡ್ತದೆ. ಬಿಡುತ್ತೆ. ಹೊಟ್ಟೆ ತುಂಬಾ ತಿನ್ಬೋದು, ಮನಸ್ಫೂರ್ತಿ ತಿನ್ಬೋದು ಹೌದು. ಅಲ್ವಾ. ಈಗ ನಾವು ಕೆಲವರು ಬೆಂಗಳೂರು ಸಿಟಿಗಳಲ್ಲೆಲ್ಲ ಆಯ್ಕೆ ಮಾಡ್ಕೊಂಡಿರ್ತಾರೆ, ಅವರೆಲ್ಲ ಸಂಬಳ ಜಾಸ್ತಿ ಬರ್ಬೋದು, ಬಟ್ ಅವ್ರು ಎಷ್ಟು ತಿನ್ಬೋದು ಸರ್? ಅವರು ಒಂದ್ max ಕೆಜಿ, 2 max ಕೆಜಿ ಒಂದ್ ತಿಂತಾರೆ. ಕೆಜಿ ತಿನ್ಬೋದು ಗೌಡ್ರೆ ಅಷ್ಟೇ. 1 ಕೆಜಿ 2 ಕೆಜಿ ನಾವು ಗೊನೆ ಲೆಕ್ಕದಲ್ಲೇ ತಿಂತೀವಿ ಅಂತಂದ್ರೆ ನಮ್ಮ ಆರೋಗ್ಯಕ್ಕೂ ಚೆನ್ನಾಗಿರ್ತದೆ, ಮತ್ತ ಮನಸ್ಫೂರ್ತಿಯಾಗಿ ತಿನ್ಬೋದು ಸರ್ ನಾವು. ಅಲ್ಲ ಅದ್ ನಿಜ. ಹೌದು. ನೋಡಿದ್ರಲ್ಲ ವೀಕ್ಷಕರೇ ಯಾವ ತರ ಇದೆ. ನೀವುಗಳು ಕೂಡ ನಿಮ್ ಮನೆ ಅಕ್ಕಪಕ್ಕ ಈ ತರ ಒಂದಷ್ಟು ಸಣ್ಣ ಪುಟ್ಟ ಜಾಗಗಳಿದ್ರೆ ದಯವಿಟ್ಟು ಯಾಕೆ ನೀವುಗಳು ಕೂಡ ಇದೇ ತರ ಒಂದಷ್ಟು ಚಿಕ್ಕದಾದಂತ ನಿಮ್ದೇ ಆದಂತ ಹಳ್ಳಿಯಲ್ಲಿ ಒಂದು ಸೂಪರ್ ಮಾರ್ಕೆಟ್ ನ ಮಾಡ್ಕೊಂಬಾರ್ದು ನೀವು. ಸೂಪರ್ ಮಾರ್ಕೆಟ್ ಅಂದ್ರೆ ಬರೀ ಮಾರೋದೊಂದಲ್ಲ, ನಿಮ್ಗೆ ಏನೇನ್ ಬೇಕು ನೀವೇ ತಗೊಂಡ್ ಹೋಗುವಂತ ಒಂದು ಮಾರ್ಕೆಟ್ ಮಾಡ್ಕೊಳ್ಳಿ. ಸೊ ನಿಮ್ಮಲ್ಲಿ ಏನ್ ಎಕ್ಸ್ಟ್ರಾ ಇದೆ ಅದನ್ನ ಬೇರೆಯವ್ರಿಗೆ ಹಂಚಿ ಇಲ್ಲ ಮಾರಿ. ಸೊ ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾರೆ. ನೀವುಗಳು ಕೂಡ ಇದೇ ತರ ಒಂದು ಚಿಕ್ಕ ಸಣ್ಣ ಪುಟ್ಟ ಜಾಗಗಳಿದ್ರೆ ಸುಮ್ನೆ ತಕ್ಲು ಬಿಡದಿಲ್ದಿರ ಈ ತರ ಒಂದಷ್ಟು ಜಾಗಗಳನ್ನ ಉಪಯೋಗಿಸ್ಕೊಳ್ಳಿ. ಯಾಕೆಂದ್ರೆ ದಿನ ದಿನಕ್ಕೂ ಏನಾಗ್ತದೆ ಅಂದ್ರೆ ನಮ್ಮ ಭಾರತದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಾವು ಬೆಳೆಯುವಂತ ಜಾಗ ಕಮ್ಮಿ ಆಗ್ತಾ ಇದೆ. ಸುಮ್ನೆ ಈ ಬೆಂಗಳೂರು ಮೈಸೂರಿಂದ ಬಂದ್ ಜಾಗ ತಗೊಂಡ್ಬಿಟ್ಟು ಸುಮ್ನೆ ಪಾಳು ಬಿಟ್ಟು ಹೋಗ್ತಾ ಇದಾರೆ. ನಿಮ್ಮಲ್ಲೂ ಈ ತರ ಒಂದಷ್ಟು 10 ಕುಂಟೆ 15 ಕುಂಟೆ ಇದ್ರೆ ದಯವಿಟ್ಟು ಬನ್ನಿ. ಮತ್ತೆ ನಿಮ್ಮ ಹಳ್ಳಿಗೆ ನೀವೊಂದು ವೀಕೆಂಡ್ ಕೃಷಿ ತರ ಮಾಡಿ ಸಾಕು, ಆರಾಮ ಮಾಡ್ಬೋದು. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.